ಹಲವು ಕಡೆ ಹಲವು ಗ್ರಾಮಸ್ಥರು ಅಥವಾ ಸ್ಥಳೀಯರು ಆರೋಪ ಮಾಡುವಂಥದ್ದು ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ರಾಜಕಾರಣಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಆಮೇಲೆ ನಾವು ಸತ್ತಿದೀವ ಬದುಕಿದೀವ ನಮ್ಮ ಸಮಸ್ಯೆ ಏನು ಅಂತ ಕೇಳೋಕೆ ಒಬ್ರು ಕೂಡ ಮುಂದಾಗಲ್ಲ ಅಂತ. ಇದೇ ರೀತಿಯ ಸಮಸ್ಯೆಯನ್ನ ಹಲವು ವರ್ಷಗಳಿಂದ ಹೇಳ್ಕೊಂಡು ಬಂದರೂ ಕೂಡ ಕೆಂಗೇರಿಯ ಈ ಭಾಗದ ಜನರಿಗೆ ಪರಿಹಾರ ಅನ್ನೋದು ಸಿಕ್ಕಿರಲಿಲ್ಲ. ಅದಕ್ಕೆ ಈ ಸಲ ಅವ್ರು ಏನ್ ತೀರ್ಮಾನ ಮಾಡಿದ್ದಾರೆ, ಮತದಾನವನ್ನೇ ಬಹಿಷ್ಕಾರ ಮಾಡ್ಬಿಡ್ತೀವಿ ಅಂತ. ಕೆಂಗೇರಿಯ ಯಾವ ಭಾಗದ ಜನರ ಸಮಸ್ಯೆ ಮತ್ತು ಏನ್ ಸಮಸ್ಯೆ ನೋಡ್ತಾ ಹೋಗೋಣ. ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಎಫೆಕ್ಟ್, ಊರಿಗೆ ರಸ್ತೆ ಸಂಪರ್ಕ ಕಟ್, ಮನವಿ ಮಾಡಿದ್ರು ಎನ್‌ಎಚ್‌ಎಐ, ಬಿಬಿಎಂಪಿ ಡೋಂಟ್ ಕೇರ್. ಸಮಸ್ಯೆ ಬಗೆಹರಿಯದಿದ್ದಕ್ಕೆ ಎಲೆಕ್ಷನ್ ಬಾಯ್ಕಾಟ್ಗೆ ಜನ ನಿರ್ಧಾರ. ಎಸ್, ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಲಕ್ಷಾಂತರ ಜನಕ್ಕೆ ಎರಡು ನಗರಗಳ ನಡುವಿನ ಸಂಚಾರ ಸಮಯ ಉಳಿತಾಯ ಮಾಡಿದ್ರೆ, ಇತ್ತ ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಲ ಏರಿಯಾಗಳ ಜನರಿಗೆ ಈ ಹೆದ್ದಾರಿಯಿಂದಾನೇ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಬಿಬಿಎಂಪಿ ನಡುವಿನ ಸಮನ್ವಯತೆಯ ಕೊರತೆ. ಇದರಿಂದಾಗಿ ಈ ಭಾಗದ ಜನರು ಹೈರಾಣಾಗಿ ಹೋಗಿದ್ದಾರೆ. ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದಲ್ಲದೆ ಲೋಕಸಭಾ ಚುನಾವಣೆಯ ಬಹಿಷ್ಕಾರಕ್ಕೆ ಕಾರಣವಾಗ್ತಾ ಇದೆ. ಎಸ್, ಕೆಂಗೇರಿ ಬಳಿಯ ಬಾಬಾ ಸಾಬ್ರ ಪಾಳ್ಯ, ಬಿಡಿಎ ಅಪಾರ್ಟ್ಮೆಂಟ್ ಹಾಗೂ ಸುತ್ತಮುತ್ತಲಿನ ಏರಿಯಾಗಳಿಗೆ ಬೆಂಗಳೂರು ಹಾಗೂ ಮೈಸೂರು ಹೆದ್ದಾರಿ ಮಾಡೋ ವೇಳೆ ಈ ರಸ್ತೆಗೆ ಅಡ್ಡಲಾಗಿ ಡಿವೈಡರ್ ನಿರ್ಮಿಸಲಾಗಿದೆ. ಇದರಿಂದ ಪಕ್ಕದಲ್ಲೇ ಇರೋ ರಸ್ತೆಗೆ 1.5 ಕಿಲೋಮೀಟರ್ ಸುತ್ತಾಡಿ ಬರೋ ಸ್ಥಿತಿ ಸೃಷ್ಟಿಯಾಗ್ತಾ ಇದೆ. ನಿತ್ಯ ಶಾಲಾ ಮಕ್ಕಳು, ವೃದ್ಧರು ರಸ್ತೆ ದಾಟೋದಿಕ್ಕೆ ಹರಸಾಹಸ ಪಡ್ತಾ ಇದ್ದು, ಡಿವೈಡರ್ ತೆರವು ಮಾಡಿ ಇಲ್ಲ ಸಿಗ್ನಲ್ ಅಳವಡಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕಳೆದ ಹಲವು ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಪತ್ರ ಕೂಡ ಬರೆಯಲಾಗಿತ್ತು. ಆದ್ರೆ ಇದು ಬಿಬಿಎಂಪಿ ವ್ಯಾಪ್ತಿ ಅಂತ ಹೆದ್ದಾರಿ ಪ್ರಾಧಿಕಾರ ತಳ್ಳಿ ಹಾಕಿತ್ತು. ಬಿಬಿಎಂಪಿ ಅವರನ್ನ ಕೇಳಿದ್ರೆ ಮತ್ತೆ ಹೆದ್ದಾರಿ ಪ್ರಾಧಿಕಾರದ ಕಡೆ ಬೊಟ್ಟು ಮಾಡಿ ಎನ್ಒಸಿ ತರುವಂತೆ ಹೇಳಿ ಜಾರ್ಕೊಂಡಿತ್ತು. ಕೊನೆಗೆ ಸ್ಥಳೀಯರೇ ಹರಸಾಹಸ ಪಟ್ಟು ಹೆದ್ದಾರಿ ಪ್ರಾಧಿಕಾರದಿಂದ ಎನ್ಒಸಿ ತಂದ ನಂತರವೂ ಬಿಬಿಎಂಪಿ ಮಾತ್ರ ಸಮಸ್ಯೆ ಬಗೆಹರಿಸೋ ಗೋಜಿಗೆ ಹೋಗ್ತಿಲ್ಲ. ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಸಬೂಬ್ ಹೇಳ್ತಾ ಇದ್ದು ಸ್ಥಳೀಯರನ್ನ ಇದು ಕೆರಳಿಸ್ತಾ ಇದೆ. ಈ ಸ್ಕೂಲಿಂದ ಆ ಕಡೆ ಹೋಗ್ಬೇಕಾದ್ರೆ ವೈಷ್ಣವಿ ಬಡಾವಣೆಗೆ ಹೋಗ್ಬೇಕಾದ್ರೆ ಇಲ್ಲೇ ಇಲಾಸೆ ಬರಬೇಕು, ಗೌರ್ಮೆಂಟ್ ಸ್ಕೂಲ್ಗೆ ಬರಬೇಕಾದ್ರೆ ತಿರ್ಗಾ ಮಠಕ್ಕೆ, ನಮ್ಮೂರಿಂದ ಮಠದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸುಮಾರು ಜನ ತಿರ್ಗಾ ಅಲ್ಲೇ ಹೋಗ್ಬೇಕು. ಮಕ್ಕಳಿಗೆ, ವೃದ್ಧರಿಗೆ, ಪ್ರತಿಯೊಬ್ಬರಿಗೂ ತೊಂದರೆ ರಸ್ತೆ ದಾಟಬೇಕಾದ್ರೆ. ಈಗ ಕಾರ್ಪೊರೇಷನ್ ಲಿಮಿಟು ನಾವು ಓಟ್ ಹಾಕೋದು ವಾರ್ಡು ಕೆಂಗೇರಿ ವಾರ್ಡು ಓಟ್ ಹಾಕೋದು. ಇದನ್ನೇನು ಮಾಡಿದ್ದಾರೆ, ನಾವು ಟ್ಯಾಕ್ಸ್ ಕಟ್ಟೋದೆಲ್ಲ ಈ ಕಾರ್ಪೊರೇಷನ್ನು BBMPಗೆ. ನಾವು ಏನನ್ನ ಇದು ಕ್ರೈಮ್ ಆಗಬೇಕಾದ್ರೆ ನಾವು ಕುಂಬಳಗೂಡಿಗೆ ಹೋಗಬೇಕು. ನಮಗೆ ಇಬ್ಬಾಗ ಮಾಡಿ ನಮ್ಗೆ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳಿ ನಮಗೆ ಭಾಳ ಅನಾನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ ರಸ್ತೆ ಸಂಪರ್ಕ ತೆರವು ಮಾಡಬೇಕು, ಇಲ್ಲ ಅಂದರೆ ನಮಗೆ ಸಿಗ್ನಲ್ ಅಳವಡಿಸಿ. ಇನ್ನು ಇಲ್ಲಿನ ಪ್ರದೇಶಗಳು ಬಿಬಿಎಂಪಿ ವ್ಯಾಪ್ತಿಗೆ ಒಳಪಟ್ಟಿದ್ದು ಬಿಬಿಎಂಪಿಗೆ ತೆರಿಗೆಯನ್ನ ಕಟ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಬಿಬಿಎಂಪಿ ಸಮಸ್ಯೆ ಬಗೆಹರಿಸುವ ಬಗ್ಗೆ ಕ್ಯಾರೆ ಅಂದೇ ಇರೋದು ಸ್ಥಳೀಯರ ಆಕ್ರೋಶ ಕಟ್ಟೆ ಹೊಡೆಯುವಂತೆ ಮಾಡಿದೆ. ಸ್ಥಳೀಯ ಶಾಸಕರ ಗಮನಕ್ಕೆ ತಂದ್ರೂ ನೋ ಯೂಸ್ ಆಗಿದೆ. ಇದರಿಂದ ಕಂಗೆಟ್ಟಿರುವಂತಹ ಸ್ಥಳೀಯರು ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. NHR ಹೇಳ್ತಾರೆ ನಮಗೇನು ಬರೋಲ್ಲ, ವ್ಯಾಪ್ತಿ ಬರೋಲ್ಲ, ನಾನು NOC ಕೊಡ್ತಾರೆ ಅಂತಾರೆ. BBMP ಹೇಳ್ತಾರೆ ನಮ್ಮ NOC ನಮ್ಗೆ ಯಾಕೆ ಕೊಡ್ತಾರೆ, ಅವ್ರದ್ದೇ ಸಂಬಂಧಪಟ್ಟಿದ್ದು ಅಂತ ಅವ್ರು ಅಂತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದರೆ ಇವ್ರಿಗೂ ಸಂಬಂಧ ಇಲ್ಲ, ಅವ್ರಿಗೂ ಸಂಬಂಧ ಇಲ್ಲ, ನಮಗೇನು ಸಂಬಂಧನೇ ಇಲ್ಲ, ನಮಗೂ ಇದಕ್ಕೆ ಪಾತ್ರನೇ ಇಲ್ಲ ಅಂತ ಅವ್ರಂತಾರೆ. ಹೆಚ್ಚು ಕಮ್ಮಿ 20 ನೋಟಿಸ್ ಕೊಟ್ಟಿದ್ದೀವಿ ಸರ್, 20 ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೀವಿ. ಇವರು ಒಂದು ತಿಂಗಳಿಂದ ಇವರಿಂದ ಅವ್ರು ಕಳಿಸ್ತಾರೆ, ಅವರಿಂದ ಇವ್ರು ಕಳಿಸ್ತಾರೆ. ದಿವಸ 3 ಲೆಟ್ರ್ ಮಾಡ್ತಾರೆ ಸರ್. ಇವರು BBMP ಒಂದು ಲೆಟ್ರ್ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮಾಡ್ತಾರೆ, NHR ಒಂದು ಮಾಡ್ತಾರೆ. ಇವ್ರು ನನ್ನ ಸಂಬಂಧ ಇಲ್ಲ ಅಂತ, ಇವ್ರು ನನ್ನ ಸಂಬಂಧ ಇಲ್ಲ ಅಂತ. ಇಲ್ಲಿ ಹಂಗೇನ ಇದ್ದರೆ ಅದಕ್ಕೆ ಅಂತ ಚುನಾವಣೆ ಬಹಿಷ್ಕಾರ ಹಾಕಿರೋದು. ಇವ್ರು ಯಾರಿಗೂ ಬೇಡ ಅಂದರೆ ಬಿಟ್ಕೊಟ್ಬಿಡಲಿ, ನಮ್ಮ ಊರಿಂದ ನಮ್ಮದು ಟ್ಯಾಕ್ಸ್ ನಾವೇ ಕಟ್ತೀವಿ, ನಾವೇ ನೋಡ್ಕೊತೀವಿ, ಸಿಗ್ನಲ್ಲು ನಾವೇ ಮಾಡ್ಕೊತೀವಿ. ಈಗ ಒಂದು ಲಾಸ್ಟ್ ಬರ್ಕೊಟ್ಟಿದ್ದೀವಿ ಸರ್, ನಾವೇ ಸಿಗ್ನಲ್ಲು ಕೂಡ ನಮ್ಮದೇ ದುಡ್ಡು, ಸ್ವಂತ ದುಡ್ಡಿಂದ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿ ನಾವು ಸಿಗ್ನಲ್ ಹಾಕತ್ತೀವಿ. ಅದನ್ನಾದ್ರೂ ಮಾಡ್ಕೊಡಿ ಅಂದರೆ ಅದು ಕೂಡ ನಾವು ರೆಡಿ ಇಲ್ಲ ಅಂತಾರೆ. ಸುಮಾರು 5,000 ಮತದಾರರಿದ್ದು ಸಮಸ್ಯೆ ಬಗೆಹರಿದೆ ಹೋದ್ರೆ ಯಾವುದೇ ಕಾರಣಕ್ಕೂ ಮತದಾನ ಮಾಡಲ್ಲ ಅನ್ನೋ ಪಟ್ಟು ಹಿಡಿದಿದ್ದಾರೆ. ಒಟ್ಟಾರೆ ತೆರಿಗೆ ಕಟ್ಟಿದ್ರೂ ಇಲಾಖೆಗಳ ಸಮನ್ವಯತೆ ಕೊರತೆ ಕಾರಣ ಸ್ಥಳೀಯರು ಪರದಾಡುವಂತಾಗಿದೆ. ರಾಘುಮಾರಿ ಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.